ಜೀವಜಲ ನೀರಿಲ್ಲದೆ ಬದುಕನ್ನ ಊಹಿಸಿಕೊಳ್ಳೋದಕ್ಕೂ ಅಸಾಧ್ಯ. ಹೀಗಿರುವಾಗ ಅನಾರೋಗ್ಯದಿಂದ ಆಸ್ಪತ್ರೆ ಕದ ತಟ್ಟಿರೋ ರೋಗಿಗಳಿಗೆ ನೀರು ಇಲ್ಲವಾದ್ರೆ ಆ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದು ಕಷ್ಟ. ಸದ್ಯ ನೀರಿನ ಅಭಾವ ಎದುರಿಸ್ತಾ ಇರೋ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳು ಪಡಬಾರದ ಪಾಡು ಪಡ್ತಿದ್ದಾರೆ. ಬಿಸಿಲಿನ ಬೇಗೆಗೆ ತತ್ತರಿಸಿರೋ ರೋಗಿಗಳು, ಹನಿ ನೀರಿಗಾಗಿ ಅಲೆದಾಡ್ತಿರೋ ವೃದ್ಧರು, ನೀರಿಲ್ಲದೆ ದುರ್ನಾತ ಬೀರ್ತಿರೋ ಆಸ್ಪತ್ರೆ. ಇದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ದುಸ್ಥಿತಿ. ಕಳೆದ 4 ದಿನಗಳಿಂದ ಈ ಆಸ್ಪತ್ರೆಯಲ್ಲಿ ನೀರಿಗೆ ಬರ ಬಂದುಬಿಟ್ಟಿದೆ. ಹೀಗಾಗಿ ರೋಗಿಗಳು ಪಡಬಾರದ ಪಾಡು ಪಡ್ತಿದ್ದಾರೆ. ಕುಡಿಯೋಕಲ್ಲಿ ದೇವಸ್ಥಾನ ಅಂತಿದೆ, ಅಲ್ಲಿ ನಿಂತಿದ್ದು ಲೆಟ್ರಿನ್ಗೆ ಇಲ್ಲೇ ಮಾಮೂಲಿ ಬತ್ತಿದೆ. ಕುಡಿಯೋ ನೀರು ಇಲ್ಲ ಅಂತ ಕೇಳ್ತಿರಲ್ಲ, ಕೇಳಿದಾಗ ಏನು ನೀರಿಲ್ವಂತೆ? ಮಿಷಿನ್ ಒಂದು ದಿನ ಕೆಟ್ಟಿತ್ತಂದ್ರು, ಮೋಟ್ರ್ ಕೆಟ್ಟದೆ ಅಂದರು. ನೀರಿಲ್ಲಿ ಪ್ರಾಬ್ಲಮ್ ಇತ್ತು, ಅದಕ್ಕಾಗಿ ನಾವು ಇಲ್ಲೇ ಲಗ್ಗೆರೆಯಲ್ಲಿದ್ದೀವಿ. ಅಲ್ಲಿಂದ ಇವ್ರನ್ನ ಡೈಲಿ ತಗೊಂಡು ಕೊಟ್ಟು ಹೋಗ್ತಿದ್ದೆ ನಾನು. ಇಲ್ಲಿ ಸಿಗೋವು ನೀರು ಸರಿ ಇರ್ತಿಲ್ಲ, ಮತ್ತು ಇಲ್ಲಿ ನಮ್ಮ ಪೇಷಂಟ್ ಜೊತೆ ಇರೋರು ಕುಡಿಯೋದು ಚೆನ್ನಾಗಿಲ್ಲ ಅಂತಿದ್ರು. ಅದಕ್ಕಾಗಿ ಅಲ್ಲಿಂದ ನಾವು ಮನೆಯಿಂದ ತಂದು ಕೊಡ್ತಿದ್ವಿ. ಈ ಬಗ್ಗೆ ಆ ಸಿಬ್ಬಂದಿಯನ್ನ ಕೇಳಿದ್ರೆ ಇದೆಲ್ಲ ಬೇಸಿಗೆ ಕಾಲದ ಎಫೆಕ್ಟ್, ಏನೂ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಕೈ ಚೆಲ್ತಾರೆ. ಅದನ್ನ ನೀರು ಬೋರ್ವೆಲ್ ಬಿದ್ದಿಲ್ವತ್ತಲ್ಲ, ಅದಕ್ಕೆ ಬೋರ್ವೆಲ್ ಕಲೆಕ್ಷನ್ ಅದಕ್ಕೆ ಈಗ ಅಷ್ಟು ಇಲ್ಲಾಂದ್ರೆ ಚೆನ್ನಾಗಿ ಬರ್ತಿತ್ತಮ್ಮ. ಯಾವಾಗ ನೀರು ಸುರಿತಿದೆ, ಇದೆಲ್ಲ ನಾವು ತೊಳಿತೀವಲ್ಲ, ನೀರು ಯಾವಾಗ ಸುರಿತಾ ಇರ್ತವೆ. ಈಗ ಒಂದು 2-3 ದಿನ ನಂಗೆ ಆಗೈತೆ, ಬೋರ್ ಬೇಯಿಸ್ಕಲ್ವಾ. ಒಟ್ಟಿನಲ್ಲಿ ಬೇಸಿಗೆ ಇನ್ನೂ ಶುರುವಾಗಿಲ್ಲ, ಆಗಲೇ ನೀರಿನ ಸಮಸ್ಯೆ ತಾಂಡವವಾಡ್ತಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹನಿ ನೀರಿಗೂ ಪರದಾಡಬೇಕಾಗುತ್ತೆ. ಸರ್ಕಾರ ಅದು ಯಾವಾಗ ಕಣ್ಣು ಬಿಡುತ್ತೋ ಕಾದು ನೋಡಬೇಕು. ಬೆಂಗಳೂರಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಗಿಡ ನೆಡಿ, ಮರ ಬೆಳೆಸಿ, ಹಸಿರು ಕಾಪಾಡಿ ಅಂತ ಬಿಬಿಎಂಪಿ ಬೊಬ್ಬೆ ಹೊಡೆದಿದ್ದೇ ಬಂತು. ಆದರೆ ಬೆಂಗಳೂರಲ್ಲಿ ನಿಜಕ್ಕೂ ಮರಗಳ ಪಾಡು ಕೇಳೋರೇ ಇಲ್ಲ. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಹೀಗೆ ಧಗಧಗನೆ ಹೊತ್ತಿ ಉರಿತಿರೋ ಮರ ಇರೋದು ಸ್ಯಾಂಕಿ ಕೆರೆ ಬಳಿ. ಇದಕ್ಕೆಲ್ಲ ಕಾರಣ ಮತ್ತದೆ ಬಿಬಿಎಂಪಿ. ಮರದ ಬುಡದಲ್ಲಿ ನೀರು ನಿಲ್ಲಲಿ ಅನ್ನೋ ಕಾರಣಕ್ಕೆ ಬಿಬಿಎಂಪಿ ಪಾತಿ ಮಾಡಿತ್ತು. ಆದರೆ ಜನರು ಆ ಪಾತಿಯಲ್ಲಿ ಕಸ ಸುರಿದು ಹೋಗ್ತಾರೆ. ಅಷ್ಟೇ ಯಾಕೆ, ಪಾಲಿಕೆ ಪೌರ ಕಾರ್ಮಿಕರು ಕೂಡ ಇಲ್ಲೇ ಕಸದ ಗಾಡಿ ತಂದು ಸುರಿದು ಹೋಗ್ತಾರೆ. ಈಗ ಯಾರೋ ಹೊತ್ತಿಸಿದ ಕಿಡಿಯಿಂದ ಕಸ ಹೊತ್ತಿ ಉರಿದು ಮರದ ಬುಡ ಮುಕ್ಕಾಲು ಭಾಗ ಭಸ್ಮವಾಗಿದೆ. ಇದು ಇಲ್ಲಿ ಮಾತ್ರವಲ್ಲ, ನಗರದ ವಿವಿಧೆಡೆ ಕಸಕ್ಕೆ ಬೆಂಕಿ ಹಾಕಲಾಗ್ತಿದೆ. ಮರದ ತೆರೆಗೆಲೆ ಜೊತೆಗೆ ಕಸಕ್ಕೂ ಬೆಂಕಿ ಹಾಕ್ತಿದ್ದು ಮರಗಳು ಬೆಂಕಿಗೆ ಆಹುತಿ ಆಗ್ತಿವೆ. ಯಾರೋ ಹೋಗೋರು ಬರೋರು ಬೀಡಿ ಸಿಗೋರು ಸಿಗರೇಟ್ ಸೇದೋರು ತಂದು ಬೆಂಕಿ ಹಾಕ್ಬಿಟ್ಟಾದ್ರೆ ಆ ಫುಲ್ ಆ ಮರನೇ ಸುಟ್ಟೋಗಿದೆ. ಅದ್ರ ಬೆಲೆ ಎಷ್ಟು ಅಂತ ಯಾರಿಗಾನ ಗೌರ್ಮೆಂಟ್ ಗೊತ್ತಾಗ್ತಿತ್ತಾ? ಅದು ಹೇಳಿ. ಫಸ್ಟ್ ಅದು ತಡಿಬೇಕು, ಫಸ್ಟ್ ಕಸ ಹಾಕೋದು ತಡಿಬೇಕು. ಒಟ್ನಲ್ಲಿ ಇದು ಬಿಬಿಎಂಪಿಯ ತಪ್ಪೋ ಇಲ್ಲ ಜನರ ತಪ್ಪೋ ಗೊತ್ತಿಲ್ಲ. ಆದರೆ ಈ ಮರ ಈಗ ಬೀಳುವ ಸ್ಥಿತಿಯಲ್ಲಿದೆ. ಹಸಿರು ಉಳಿಸೋದು ಅಂದರೆ ಇದೇನಾ? ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬೆಂಗಳೂರು ಹೈಫೈ ಸಿಟಿ ಅಂತ ಹೇಳ್ಕೊಳ್ಳೋಕೆ ಅಷ್ಟೇ. ಅದೆಷ್ಟು ಗೊಬ್ಬು ನಗರಿ ಅಂತ ಮುರುಗೇಶ್ ಪಾಳ್ಯಕ್ಕೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಮೋರಿನಲ್ಲಿ ಹೋಗಬೇಕಾದ ನೀರೆಲ್ಲ ರೋಡ್ನಲ್ಲೇ ಹರಿದಾಡ್ತಾ ಇದೆ. ಜನರು ಮೂಗು ಮುಚ್ಕೊಂಡು ಓಡಾಡುವಂತಾಗಿದೆ. ಒಂದೆಡೆ ಮೋರಿ ನೀರು ರಸ್ತೆ ಮೇಲೆ ಹರಿದಾಡ್ತಿದೆ, ಇನ್ನೊಂದೆಡೆ ಗಬ್ಬು ನಾಡ್ತಿರೋ ಕಸ ಮೋರಿ ನೀರಿನ ನಡುವೆ ಸೇರಿ ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ. ಇದು HALನ ಮುರುಗೇಶ್ ಪಾಳ್ಯ ಮುಖ್ಯ ರಸ್ತೆಯ ದೃಶ್ಯ. ಕಳೆದ 6 ತಿಂಗಳಿಂದ ಇಲ್ಲಿ ಇದೇ ಪರಿಸ್ಥಿತಿ ಇದೆ. ಮಾಲ್ಗೆ, ಶಾಪಿಂಗ್ಗೆ ಹೋಗೋ ಜನ, ಸಾವಿರಾರು ವಿದ್ಯಾರ್ಥಿಗಳು ಈ ಕೊಳಚೆ ನೀರಿನ ನಡುವೆ ಹೋಗುವಂತಾಗಿದೆ. అంటే ನಾನು ಸ್ಕೂಲಿಂದ ಬರುವಾಗ ಸಾಯಂಕಾಲ ಎಲ್ಲ ಇಲ್ಲಿ ಮೋರಿ ಇದೆ, ಅದು ವಾಸನೆ ಹೊಡೆಯುತ್ತೆ. ನಮ್ಮ ಸ್ಕೂಲ್ ಹುಡುಗರಿಗೆಲ್ಲ ಚಿಕ್ಕ ಹುಡುಗರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ದಯವಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಸಹಾಯ ಮಾಡಿಕೊಡಿ ಆಂಟಿ. ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ನೀಡಿದ್ರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ವಂತೆ. ಒಂದು 6 ತಿಂಗಳಿಂದ ಈ ನೀರು, ಮೋರಿ ನೀರು ರೋಡ್ಗೆ ಹರಿತಾ ಇದೆ. ಸಾರ್ವಜನಿಕರು ಓಡಾಡೋಕ್ಕಾಗ್ತಾ ಇಲ್ಲ. ಬಾಯಿ ಮುಚ್ಕೊಂಡು ಮೂಗು ಬಾಯಿ ಮುಚ್ಕೊಂಡು ಓಡಾಡಬೇಕು, ತೊಂದರೆ ಆಗ್ತದೆ. ಇದ್ರ ಬಗ್ಗೆ ನಾನು ಬಿಬಿಎಂಪಿಗೆ ಆಫೀಸ್ಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡಿದ್ದೀನಿ. ಆ ಕಂಪ್ಲೇಂಟ್ ಬುಕ್ಕಲ್ಲೆಲ್ಲ ಕಂಪ್ಲೇಂಟ್ ಬರ್ಬಿಟ್ಟು ಬಂದಿದ್ದೀನಿ. ಮತ್ತು ಜಾಯಿಂಟ್ ಕಮಿಷನರ್ಗೆ ನಾನೇ ಪರ್ಸ್ನಲ್ ಹೋಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಥರ ಹಿಂಗಿದೆ ಸರ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆದರೂ ಅವ್ರೇನು ಕೇರ್ ತೊಗೊಂಡಿಲ್ಲ. ಒಟ್ಟಿನಲ್ಲಿ ಮುರುಗೇಶ್ ಪಾಳ್ಯದ ಜನ ದುರ್ನಾತ ನಡುವೆ ಓಡಾಡುವಂತಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಈ ಕಡೆ ತಲೆ ಹಾಕಿಯೂ ಮಲಗ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಅತೀಕ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಬೆಂಗಳೂರಿಗರಿಗೊಂದು ಮಾಹಿತಿ.
ನಿಮ್ಮ ವಾರ್ಡ್ನಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಈಗಲೇ ನಿಮ್ಮ ವಾರ್ಡ್ ಕಾರ್ಪೊರೇಟರ್ಗಳಿಗೆ ಹೇಳ್ಬಿಡಿ. ಯಾಕಂದ್ರೆ ಇನ್ನು ಸ್ವಲ್ಪ ದಿನ ಹೋದ್ರೆ ನಿಮ್ಮ ಕಾರ್ಪೊರೇಟರ್ಗಳು ನಿಮ್ಮ ಕೈಗೆ ಸಿಗಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಮಾರ್ಚ್ 7ಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ. ಅದರ ಬಿಸಿ ಬೆಂಗಳೂರಿಗೂ ತಟ್ಟಲಿದೆ. ಯಾಕಂದ್ರೆ ಪಾಲಿಕೆ ಸದಸ್ಯರು ಪ್ರಚಾರಕ್ಕೆ ಅಂತ ಪ್ರತಿ ಜಿಲ್ಲೆಗೆ ಹೋಗಲಿದ್ದಾರೆ. ಇದಕ್ಕೆ ಸ್ವತಃ ಉಸ್ತುವಾರಿ ಸಚಿವ ಹಾಗೂ ಉಪಮುಖ್ಯಮಂತ್ರಿಗಳಾದ ಆರ್ ಅಶೋಕ್ ಅವರೇ ಅಸ್ತು ಎಂದಿದ್ದಾರೆ. ಬೇರೆ ಬೇರೆ ಭಾಗದಲ್ಲಿ ಮೈಸೂರು, ಬೇರೆ ಬೇರೆ ಭಾಗದಲ್ಲಿ ಮಂಗಳೂರು, ಈ ಭಾಗದಲ್ಲಿ ಇಲ್ಲಿನ ಕಾರ್ಪೊರೇಟರ್ ಯಾರಿದ್ದಾರೆ ಅವರೆಲ್ಲ ಬಳಕೆ ಮಾಡಿಕೊಂಡು ಆ ಭಾಗದಲ್ಲಿ ಇನ್ಚಾರ್ಜಸನ್ನು ಮಾಡ್ತಾಯಿದ್ದಾರೆ ಪಾರ್ಟಿಯಿಂದ. ಸೊ ಅವರು ಅಲ್ಲೋಗಿ ಆ ಭಾಗದಲ್ಲಿ BJP ಪರವಾಗಿ ಚುನಾವಣೆ ಪ್ರಚಾರದಲ್ಲಿ ನಮ್ಮ ಬೆಂಗಳೂರಿನ ಕಾರ್ಪೊರೇಟರು ಹೋಗುವಂಥದ್ದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ದಾರೆ. ಬೆಂಗಳೂರಿನ ಸಮಸ್ಯೆಯೇ ಮೈಪೂರ್ತಿ ಹೊದ್ದುಕೊಳ್ಳುವಂತಿದೆ. ಅದರತ್ತ ಗಮನ ಹರಿಸೋದು ಬಿಟ್ಟು ಪಾಲಿಕೆ ಸದಸ್ಯರು ಸ್ಥಳೀಯ ಮತಪ್ರಚಾರಕ್ಕೆ ತೆರಳಲು ಸಜ್ಜಾಗಿದ್ದಾರೆ. ಮತಪ್ರಚಾರ ಓಕೆ, ಬೆಂಗಳೂರಿನ ಸಮಸ್ಯೆಯನ್ನ ಏನ್ ಮಾಡ್ತೀರಾ ಅಂದ್ರೆ ಕಾರ್ಪೊರೇಟರ್ಗಳು ಏನಂತಾರೆ ಗೊತ್ತಾ? ನಮ್ಮ ಪಕ್ಷದ ಆದೇಶ ಬಂದ ಕೂಡಲೇ ನಾವು ಯಾವ್ಯಾವ ಭಾಗದಲ್ಲಿ ನಮ್ಮನ್ನು ಕೆಲಸ ಕಾರ್ಯ ನಿರ್ವಹಿಸಬೇಕಂತ ಯಾವ ಕೆಲಸ ನಮಗೆ ವಹಿಸ್ತಾರೋ ಅದನ್ನು ಖಂಡಿತವಾಗಲೂ ಮಾಡ್ತೇವೆ. ಜೊತೆಗೆ ಪಕ್ಷದ ಕೆಲಸ ಅದು ನಮ್ಮ ವಾರ್ಡಿನ ಕೆಲಸವನ್ನು ನೋಡಿಕೊಂಡು ಜೊತೆಗೆ ಪಕ್ಷದ ಕೆಲಸಕ್ಕೆ ನಾವು ಅಲ್ಲಿ ಹೊರಡೋಗ್ತೀವಿ. ಇವರೇನೇ ಹೇಳಿದ್ರೂ ಬೆಂಗಳೂರಿನ ಸ್ಥಿತಿ ಬದಲಾಗೋ ರೀತಿ ಕಾಣ್ತಿಲ್ಲ. ಇದರ ನಡುವೆ ಸ್ಥಳೀಯ ಚುನಾವಣೆ ಮುಗಿಯೋವರೆಗೆ ಪಾಲಿಕೆ ಬಣಗುಡಲಿದೆ. ಇನ್ನು ಬೆಂಗಳೂರಲ್ಲಿ ಅದೆಷ್ಟು ಸಮಸ್ಯೆಗಳು ಬರುತ್ತೋ. ಬೆಂಗಳೂರಿಂದ ಕ್ಯಾಮರಾಮನ್ ಅತೀಕ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.